ನಾನ್ ನೋಡಿದ್ದಾಯ್ತು, ನೀವು ನೋಡಿ. ಇಲ್ಲ, ನಾನು ಆಲ್ಬಮ್ ನೋಡಕ್ ಬರ್ಲಿಲ್ಲ. ನೀವು ಒಬ್ರೇ ಕೂತಿದ್ರಲ್ವಾ, ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ. ಅದ್ರಲ್ಲೇನು, ಮಾತಾಡೋಣ. ಅವತ್ತಿನ ಆಪರೇಷನ್ ಎಲ್ಲ ನಡೆದ್ಮೇಲೆ ನಿಮ್ಮನ್ನ ಪೊಲೀಸ್ನವ್ರು ಎಲ್ಲಿ ಕರ್ಕೊಂಡು ಹೋದ್ರು? ಯಾರು? ಪೊಲೀಸ್. ನನಗೀಗ ಅದು ಯಾವುದು ನೆನಪಿಲ್ಲ. ಅಪ್ಪ ನಾನು ಹುಡುಕ್ತಿದ್ದಾರೆ, ನಾ ಹೋಗ್ತೀನಿ. ಅಣ್ಣ ಅಣ್ಣ, ಒಂದ್ ನಿಮಿಷ. ನಾನ್ ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನಾನು ನನ್ನ ಪ್ರೊಫೆಸರ್ ಹತ್ರ ಮಾತಾಡ್ದೆ. ಪ್ರಿಸನರ್ಸ್ ನ ಮಿಸ್ಯೂಸ್ ಮಾಡ್ಕೊಳ್ಳೋದ್ರ ವಿರುದ್ಧ ನಾವು ಕೇಸ್ ಫೈಲ್ ಮಾಡ್ಬೋದು. ಹೌದಾ? ಫೈಲ್ ಮಾಡೋದಕ್ಕೆ ನಾನೀಗ ಕೈದಿ ಅಲ್ಲ ಅಲ್ವಾ? ನೀನ್ ಜೈಲಲ್ಲಿ ಇದ್ದಾಗ ನಿನ್ಗೂ ಈ ರೀತಿ ಆಗಿತ್ತಲ್ಲ. ನಾನ್ ಮನು ಹತ್ರನೂ ಮಾತಾಡ್ದೆ, ಅವನ್ ಕೂಡ ಇದನ್ನೇ ಹೇಳ್ದ. ಅಣ್ಣ, ನೀವ್ ಫ್ರೀ ಇದ್ರೆ ನಿಮ್ ಹತ್ರ ಸ್ವಲ್ಪ ವಿಷಯಗಳನ್ನ ತಿಳ್ಕೊಬೋದಾ? ನಾನೀಗ ಟಾಯ್ಲೆಟ್ಗೆ ಹೋಗ್ಬೇಕು, ನಾನು ಆಮೇಲೆ ಬರ್ತೀನಿ. ಓಕೆ, ನಾನು ಇಲ್ಲಿ ವೇಟ್ ಮಾಡ್ತೀನಿ. ವೆಯ್ಟ್ ಮಾಡೋದೇನ್ ಬೇಡ, ನಾನು ಟಾಯ್ಲೆಟ್ ಇಂದ ಬರೋದು ಲೇಟ್ ಆಗ್ಬೋದು. ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಇಲ್ಲೇ ವೇಟ್ ಮಾಡ್ತೀನಿ. ಹೇ, ನಾನು ಹೊರಗಡೆ ಹೋಗ್ತಿದ್ದೀನಿ, ನೀನು ಬರ್ತೀಯಾ? ಇಲ್ಲ, ನಾನ್ ಸಚಿ ಅಣ್ಣನ ಹತ್ರ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕು. ನೀವ್ ಹೋಗಿ ಬನ್ನಿ. ಬಾಯ್. ಬಾಯ್. ಅರೆ ಸಚ್ಚಿ ಅಣ್ಣ, ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಹೀಗೆ ಸುಮ್ಮನೆ ನಡ್ಕೊಳ್ತಾ ಹೋಗ್ತಿದ್ದೆ. ನೀವಿಲ್ಲೇ ಇರಿ, ನಾನು ಕಾರ್ ನಿಲ್ಸ್ ಬರ್ತೀನಿ. ಹಾ, ನಾ ವೆಯ್ಟ್ ಮಾಡ್ತೀನಿ. ಓಕೆ. ಸಾರ್, ನೀವ್ ಯಾಕೆ ಇಲ್ಲಿ ಬಂದ್ರೆ? ಮುಂದಕ್ಕೆ ಹೋಗಿ ಸರ್. ಜಾಗ ಬಿಡ್ರ, ಮುಂದಕ್ಕೆ ಹೋಗಿ. ಏಯ್, ಕ್ಯೂನಲ್ಲಿರೋರಿಗೆಲ್ಲ ತೊಂದರೆ ಕೊಡ್ಬೇಡ. ಮುಂದೆ ಬಂದವ್ರು ಮುಂದೆ, ಹಿಂದೆ ಬಂದಿರೋರು ಹಿಂದೆ ನಿಂತ್ಕೋಬೇಕು. ಮುಂದೆ ನಡಿ. ಸರ್, ನೋಡ್ದೇನೋ ಎಷ್ಟು ಒಳ್ಳೆಯವ್ರು ಇವರು. ಹೊರದೇಶದಲ್ಲಿ ಹೋಗಿ ಓದ್ಕೊಂಡ್ಬರ್ಬೇಕು ಅಂತ ಇದಕ್ಕೆ ಹೇಳೋದು. ಅಲ್ಲಿ ಯಜಮಾನ್ರು ಕೆಲ್ಸಗಾರರು ಅಂತ ಭೇದ ಭಾವ ಇಲ್ಲ, ಎಲ್ರು ಒಂದೇ ಅಲ್ವಾ? ಸೋಷಿಯಲಿಸಂ. ಹೌ ಯಜಮಾನ್ರೆಲ್ಲ ಕೆಲ್ಸದವ್ರ ಜೊತೆ ಊಟ ಮಾಡೋದೇ ಸೋಷಿಯಲಿಸಂ. ಏನ್ ಮಾಡ್ತಾ ಇದ್ದೀಯಣ್ಣ ನೀನು? ಇನ್ನೊಂದು ಸ್ವಲ್ಪ ಹಾಗೆ. ಸೋಷಿಯಲಿಸಂ ಏನು ಅಂತಾನೆ ಗೊತ್ತಿಲ್ಲ. ಏನಿದು? ಏನಾಯ್ತು? ಏಯ್, ನೀನ್ ಊಟ ಮಾಡ್ಬೇಕು ಅಂದ್ರೆ ಸರ್ವೆಂಟ್ಗಳ ಹತ್ರ ಹೋಗಿ ಕ್ಯೂ ನಿಂತ್ಕೋಬೇಕಾ? ಕೂತ್ಕೋ ಇಲ್ಲಿ. ಗುಡ್ ಮಾರ್ನಿಂಗ್ ವಿಷ್ಣು. ಗುಡ್ ಮಾರ್ನಿಂಗ್ ವಂದನಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಚ್ಚಿ ಅಣ್ಣ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಣ್ಣ, ನೀನ್ ಏನಾದ್ರೂ LP ಸ್ಕೂಲ್ ಸ್ಟೂಡೆಂಟಾ ಈ ತರ ಗುಡ್ ಮಾರ್ನಿಂಗ್ ಹೇಳಕ್ಕೆ? ನೀನ್ ಹೀಗೆ ಮಾಡಿದ್ರೆ ಇನ್ಯಾರು ಗುಡ್ ಮಾರ್ನಿಂಗ್ ಹೇಳಲ್ಲ. ಓಕೆ ಅಣ್ಣ, ಇವಳು ರಾತ್ರಿಯಿಂದ ನನ್ನ ಹತ್ರ ಒಂದು ವಿಷಯ ಕೇಳ್ತಾನೆ ಇದ್ದಾಳೆ. ಆ ಕರಿ ಕೊಡಿದೆ. ನೀನು ಅವಳನ್ನ ಒಂದು ಟೆರರಿಸ್ಟ್ ಗ್ರೂಪ್ ಇಂದ ರೆಸ್ಕ್ಯೂ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾಳೆ. ನನ್ನನ್ನು ರಕ್ಷಣೆ ಮಾಡೋಕೆ ಮನು ಇದ್ದಾನೆ, ಅಂಥದ್ರಲ್ಲಿ ನಾನ್ಯಾಕೆ ಬೇರೆಯವ್ರ ರಕ್ಷಣೆ ಮಾಡಲಿ? ಆಗೋಯ್ತಾ? ನನಗೆ ಸಾಕು. ನಿಂದು ಆಯ್ತಾ?
ವಂದನಾ, ಏನ್ ಮಾಡ್ದೆ ನೀನು? ನಿಮಗೆ ಗೊತ್ತಾ ಈ ಮಾರ್ಕ್ ಏನು ಅಂತ? ನನ್ನ ಕಾಪಾಡಕ್ ಹೋದಾಗ ಆಗಿರೋ ಗಾಯ ಇದು. ಹೇಳಿ ಅಣ್ಣ, ನಿಜ ಏನು ಅಂತ ಇವ್ರಿಗೆ ಹೇಳಿ. ಸುಳ್ಳಲ್ಲ, ಅದು ನಾನೇನೆ. ಏನಣ್ಣ? ವಿಷ್ಣು, ಮನು ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿದ್ದ. ಪೆಟ್ರೋಲ್ ಬಂಕ್ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ. ಮತ್ತೆ ಕಾಲ್ ಮಾಡಕ್ ಹೋದ್ರೆ ಕಟ್ ಮಾಡ್ದ. ಮತ್ತೆ ಫೋನ್ ಮಾಡಿದ್ರೆ ತೆಗಿಲಿಲ್ಲ. ಈಗ ಫೋನ್ ಆಫ್ ಆಗಿದೆ. ಯಾಕಣ್ಣ ಟೆನ್ಷನ್ ಆಗ್ತೀಯಾ? ಈ ಫೋನ್ ಯಾವಾಗ್ಲೂ ಇದ್ದಿದ್ದೆ. ಚಾರ್ಜ್ ಖಾಲಿ ಆಗೋದು, ಸ್ವಿಚ್ ಆಫ್ ಆಗೋದು. ಅದು ಹಾಗಲ್ಲ. ಇಲ್ಲಿ ನೋಡು, ಇಲ್ಲಿ ಇದನ್ ಕೇಳು. ಕೇಳು. ಹೆಲೋ, ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಡೋಂಟ್ ಟೇಕ್ ಅವರ್ ವಿಡಿಯೋಸ್. ಮನಪುಟ, ಏನ್ ಪ್ರಾಬ್ಲಮ್? ಏನಿಲ್ಲ ಅಣ್ಣ, ನಾನು ಮತ್ತೆ ಕಾಲ್ ಮಾಡ್ತೀನಿ. ವಂದನಾ, ನೀನ್ ಜಮೀನಿಗೆ ಕಾಲ್ ಮಾಡು. ಫೋನ್ ರಿಂಗ್ ಆಗ್ತಿತ್ತು, ಸಡನ್ ಆಗಿ ಸ್ವಿಚ್ ಆಫ್ ಆಯ್ತು. ಅದನ್ನೇ ನಾ ಹೇಳ್ತಿರೋದು. ಏನೋ ಪ್ರಾಬ್ಲಮ್ ಆಗಿದೆ. ನಾವೀಗ್ಲೇ ಹೋಗೋಣ. ಅಣ್ಣ, ಅವ್ರು ಎಲ್ಲಿದ್ದಾರೆ ಅಂತ ಹೋಗೋದು? ಸಿಟಿಯಿಂದ ಒಂದು ಅರ್ಧ ಗಂಟೆ ಅಷ್ಟು ದೂರ ಇದೆ ಅಂತ ಹೇಳ್ದ. ಬನ್ನಿ ಹೋಗಿ ನೋಡೋಣ. ನಡಿ. ಬೇಗ ಕಾಲ್ ಮಾಡಿ ನಿಮ್ ಡ್ಯಾಡಿಗೆ ಇನ್ಫಾರ್ಮ್ ಮಾಡು. ಅಪ್ಪ, ಮನು ಮತ್ತೆ ಜಮಿನಿ ಬೆಂಗಳೂರಿಗೆ ಕಾರಲ್ಲಿ ಹೋಗಿದ್ರು. ಮಧ್ಯದಲ್ಲಿ ಏನೋ ತೊಂದರೆ ಆಗಿದೆ ಅನ್ಸ್ತಿದೆ. ತೊಂದರೆ ಏನೂ ಇಲ್ಲ. ಹಾ, ಬನ್ನಿ. ಜಮೀನಿಗೆ ಪ್ರಜ್ಞೆ ಬಂದ್ಮೇಲೆ ಏನಾಯ್ತು ಅಂತ, ಮನುನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗೋದು. ಈ ಇನ್ಹೇಲಿಂಗ್ ಡಿವೈಸ್ ಮನುದ ಅಥವಾ ಜಮೀನಿದ? ಮನೋದಿದು. ಅವನಿಗೆ ವೀಸಿಂಗ್ ಇದೆ. ಇದನ್ನ ಇಟ್ಕೊಂಡು ಇನ್ಹೇಲ್ ಮಾಡಿದ್ರೆ ಮಾತ್ರ ಅವನಿಗೆ ಉಸಿರಾಡಕ್ಕಾಗದು. ವಿಚ್ ಮೆಡಿಸಿನ್ ಈಸ್ ಹಿ ಯೂಸಿಂಗ್ ಇನ್ ಇಟ್? ಇಟ್ಸ್ ಅಸ್ತಲಿನ್ ರೋಟೋ ಕ್ಯಾಪ್ಸ್. ಓ, ನನಗೆ ಸ್ಪಾಟಲ್ಲಿ ಸಿಕ್ಕಿದ. ಅಟ್ಯಾಕಿಂಗ್ ಟೈಮಲ್ಲೇ ಬಿದ್ದಿರಬೇಕು ಅನ್ಸುತ್ತಾ?